ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಕಾರ್ತಿಕ್ ವೆಂಕಟೇಶ್. ಕೃಷ್ಣರಾಜೇಂದ್ರ ಮಾರುಕಟ್ಟೆಯ ಬಗ್ಗೆ ಒಂದು ಸಣ್ಣ ವಿಡಿಯೋ. ಕೃಷ್ಣರಾಜೇಂದ್ರ ಒಡೆಯರ್ ಅವರು ಆ ಮಾರುಕಟ್ಟೆ ಕಟ್ಟಿದ್ದು ಕನ್ನಡಿಗರು ಅಲ್ಲಿ ಜೀವನ ಸಾಗಿಸ್ಲಿ ಅಂತ, ರಾಜ್ಯ ಬಿಟ್ಟು ಕೆಂಬತ್ ಸತ್ಕೊಂಡ್ ಬಂದಿರೋರ್ಗಲ್ಲ. ಹಾಗೆ ಅಲ್ಲಿ ಸುತ್ತಮುತ್ತಲು ಇರೋ ಪೇಟೆಗಳನ್ನ ಕಟ್ಟಿದ್ದು ನಮ್ಮ ಕೆಂಪೇಗೌಡರು, ಅಲ್ಲಿ ನಮ್ಮ ಕನ್ನಡಿಗರು ಉದ್ಧಾರ ಆಗ್ಲಿ ಅಂತ. ಕೇರ್ ಮಾರ್ಕೆಟ್ ಇಂದ ಹಿಡಿದು ಸುತ್ತಮುತ್ತಲಿನ ಪೇಟೆಗಳಲ್ಲಿ ಯಾರು ಕನ್ನಡದವ್ರು ಇಲ್ಲ, ಇದ್ರೆ ಮ್ಯಾಕ್ಸಿಮಮ್ 10%. ಮಾರ್ಕೆಟ್ ಈ ಬಿಸಿಲಿನು, ಈ ಮಳೆನು, ಈ ಕಚಡ ಫುಟ್ಪಾತ್ ನಮ್ಗೆ ಸಾಕು. ಈ ಸುಂದರವಾದ ಬೆಂಗಳೂರು ನಮ್ಗೆ. ನೋಡಿದ್ರಲ್ಲ, ಇವ್ರ ಬುಡಕ್ಕೆ ಬೆಂಕಿ ಬಿದ್ದಾಗ ಇವ್ರ ಬಾಯಲ್ಲಿ ಕನ್ನಡ ಬರುತ್ತೆ. ಆದ್ರೆ ಇಲ್ಲೇ ದಶಕಗಳಿಂದ ವ್ಯಾಪಾರ ಮಾಡ್ಕೊಂಡಿದ್ರು ಇವ್ರ ಬಾಯಲ್ಲಿ ಒಂದೇ ಒಂದು ಅಕ್ಷರ ಕನ್ನಡ ಬರಲ್ಲ. ಸುಂದರವಾದ ಬೆಂಗಳೂರು ಬೇಡ, ನಮಗೆ ಕಿತ್ತೋಗಿರೋ ಕೊಳಚೆಯ ಫುಟ್ಪಾತೇ ಬೇಕು, ಇಲ್ಲಿನ ಬಿಸಿಲು, ಇಲ್ಲಿನ ಮಳೆ ಅಂತ ಮಾತಾಡ್ತಾ ಇದ್ದಾಳೆ. ಇವರು ತಮಿಳ್ನಾಡಿಗೆ ಹೋದ್ರು ಗೊಬ್ಬರೆ, ಇಲ್ಲಿ ಕರ್ನಾಟಕಕ್ಕೆ ಬಂದು ಕರ್ನಾಟಕನ ಕೂಡ ತಮಿಳ್ನಾಡು ತರ ಗೊಬ್ಬಾಗೆ ಮಾಡ್ತಾರೆ. ಆ ಮಾರ್ಕೆಟ್ ಅಲ್ಲಿ ಇರೋ ಪಾರ್ಕಿಂಗ್ ಎಷ್ಟು ಗೊಬ್ಬು ನಾರ್ದಿತ್ತು ಅಂದ್ರೆ ಅಲ್ಲಿ ಓಡಾಡೋದಕ್ಕೂ ಸಹ ಆಗ್ತಾ ಇರ್ಲಿಲ್ಲ. ಅಂತ ಒಂದು ಪಾರ್ಕಿಂಗ್ ನ ಇವತ್ತು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಅದು 5 ಸ್ಟಾರ್ ಹೋಟೆಲ್ ಆ ರೇಂಜ್ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಅಕ್ಕಪಕ್ಕದಲ್ಲಿ ಯಾರು ನಮ್ಮವರೇ ಹೋಗಿ ಅಲ್ಲಿ ಏನಾದ್ರು ವ್ಯಾಪಾರಕ್ಕೆ ಅಂತ ಕೂತಾಗ ತೋರುವ ದೌರ್ಜನ್ಯ, ರೌಡಿಸಂಗಳು ಒಂದೆರಡಲ್ಲ, ಅಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ. ಆಗ ಇವರದೇ ಗ್ಯಾಂಗ್ಗಳು ಪಿಕ್ ಪ್ಯಾಕೆಟ್, ಮೊಬೈಲ್ ಕಳ್ತನ, ಚೈನ್ ಸ್ನ್ಯಾಕಿಂಗು ಎಲ್ಲದನ್ನು ಮಾಡ್ತಾರೆ. ಕ್ರೈಮ್ಗಳನ್ನ ತುಂಬಾ ಮಾಡ್ತಾರೆ ಅಲ್ಲಿ. ಹಾಗೆ ಸ್ವಲ್ಪ ಯಾಮಾರಿದ್ರು ಕೂಡ ಎಲ್ಲಿ ಹೆಂಗ್ ಕುಯ್ತಾರೆ ಅಂತಾನೆ ಗೊತ್ತಿಲ್ಲ. ಮಾರ್ಕೆಟ್ ಅಲ್ಲಿ ನೀವು ವ್ಯಾಪಾರ ಮಾಡೋಕೆ ಅಂಗಡಿ ಕೂಡ ಇದೆ, ಆದ್ರೆ ಇವರು ಒಂದೇ ಒಂದು ಬಿಡುಗಾಸಷ್ಟು ಇವರು ಬಾಡಿಗೆ ಕಟ್ಟಲ್ಲ, ಒಂದು ಟ್ಯಾಕ್ಸ್ ಕಟ್ಟಲ್ಲ, ಒಂದು ಲೈಸೆನ್ಸ್ ಇಲ್ಲ. ಮತ್ತೆ ಇವ್ರು ಯಾರು ಕರ್ನಾಟಕದವ್ರಂತೂ ಅಲ್ವೇ ಅಲ್ಲ. ಎಲ್ಲ KSRTC ಕೆಂಬಸ್ ಹತ್ಕೊಂಡ್ಬರೋರು, ಅದನ್ನು ಫ್ರೀ ಆಗೇ ಬರ್ತಾರೆ. ಯಾಕೆಂದ್ರೆ ಇಲ್ಲೊಂದು ಆಧಾರ್ ಕಾರ್ಡ್ ಇರುತ್ತೆ, ತಮಿಳ್ನಾಡಲ್ಲಿ ಒಂದು ಆಧಾರ್ ಕಾರ್ಡ್ ಇರುತ್ತೆ, ಇಲ್ಲೊಂದು ವೋಟರ್ ಐಡಿ ಇರುತ್ತೆ, ಅಲ್ಲೊಂದು ವೋಟರ್ ಐಡಿ ಇರುತ್ತೆ. ಇವ್ರಿಗೆ ಇಲ್ಲಿನ ಸೌಲಭ್ಯನೂ ಬೇಕು, ಅಲ್ಲಿನ ಸೌಲಭ್ಯನೂ ಬೇಕು. ಇளைಯ ದಳಪತಿ ವಿಜಯ್ ಏನ್ ಅಲ್ಲಿ CM ಆದ್ರಲ್ವಾ, ದಯವಿಟ್ಟು ನಿಮ್ಮವ್ರನ್ನೆಲ್ಲ ಕರ್ಸ್ಕೊಳಪ್ಪ, ಅಲ್ಲಿ ಕೆಲಸ ಕೊಡು, ಅವ್ರಿಗಲ್ಲಿ ವ್ಯಾಪಾರ ಮಾಡೋದಕ್ಕೆ ಜಾಗ ಕೊಡು. ಯಾಕೆ ನಮ್ಮ ಬೆಂಗಳೂರ್ನ ಗೊಬ್ಬು ನಾರಿಸ್ತಾ ಇದ್ದೀರಾ? ಉದ್ಧಾರ ಮಾಡ್ರಿ ಆ ಊರ್ನ. ನಮ್ಮೂರ್ ಉದ್ಧಾರ ಆಗೋಗಿದೆ, ನಿಮ್ಮಿಂದ ಉದ್ಧಾರ ಆಗ್ಬೇಕಾಗಿಲ್ಲ. ನಮ್ಮೂರ್ ನೀವು ಬರೋಕು ಮುಂಚೆನೆ ಉದ್ಧಾರ ಆಗೋಗಿತ್ತು. ಈಗ ಆದೇಶ ಆಗಿರೋದು ಸುಪ್ರೀಂ ಕೋರ್ಟ್ ಇಂದ, ಅದನ್ನ ಸರ್ಕಾರ ಪಾಲಿಸ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡೋದನ್ನ ಮಾತ್ರ ಎತ್ತಿಸ್ತಾ ಇಲ್ಲ. ದೊಡ್ಡ ದೊಡ್ಡ ಹೋಟೆಲ್ಗಳು, ಶೋರೂಮ್ಗಳು ಯಾರ್ಯಾರು ಈ ಫುಟ್ಪಾತ್ ನ ಅಕ್ವೇರ್ ಮಾಡ್ಕೊಂಡಿದ್ರೆ ಅವ್ರದ್ದೆಲ್ಲದೂ ಕೂಡ ಹೊಡೆದಾಗ್ತಾ ಇದಾರೆ. ಫುಟ್ಪಾತ್ ಇರೋದು ಜನಸಾಮಾನ್ಯರು ಓಡಾಡೋದಿಕ್ಕೆ. ಇದರಿಂದ ಎಷ್ಟು ಆಕ್ಸಿಡೆಂಟ್ ಗಳಾಗಿದೆ. ಕಾನೂನು ಎಲ್ಲರಿಗೂ ಒಂದೇನೆ, ಅದು ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ, ಇದರಲ್ಲಿ ಯಾರಿಗೂ ಭೇದ ಭಾವ ಇಲ್ಲ. ಧನ್ಯವಾದಗಳು. ಜೈ ಕರ್ನಾಟಕ.